ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಸೀರೀಸ್ಗೆ ಸ್ವಾಗತ. ಡೇ 30, ಬಾಡಿ ವೇಟ್ 73.80. ಸೊ ಆ್ಯಸ್ ಯೂಶ್ವಲ್ ನಾನು ಫಸ್ಟ್ ಮೀಲ್ ತಿಂದ್ಕೊಂಡು ನಾನು ಆಫೀಸಿಗೆ ಹೋಗಬೇಕಾಗಿತ್ತು ಇವತ್ತು. ಸೊ ಆಫೀಸಿಗೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡೆ, ಚಿಕನ್ ರೈಸ್ ಮಾಡಿಕೊಂಡು ಫಸ್ಟ್ ಮೀಲ್ ತಿಂದ್ಕೊಂಡು ನಾನು ಆಫೀಸಿಗೆ ಹೊರಟೆ. ಸೊ ಇವತ್ತು ಮಳೆ ಬರ್ತಿತ್ತು, ವೆದರ್ ಸಾಕಾಗಿತ್ತು ಆ್ಯಕ್ಚುಲಿ ಹೇಳಬೇಕು. ಸಿಕ್ಕಾಪಟ್ಟೆ ಕೆಲಸ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್. ಸೊ ಎಲ್ಲ ವರ್ಕ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಕರುಣಾಕರ್ ಬರ್ಡೇ ಆಚರಿಸಿ ಹಾಗೆ ನಾವು ಮತ್ತೆ ವರ್ಕ್ ಶುರು ಮಾಡಿದ್ವಿ. ಸೊ ಮೀಲ್ 3 ಮೀಲ್ 4 ಆಫೀಸಲ್ಲೇ ಮುಗಿಸ್ಕೊಂಡು ನಾನು ಜಿಮ್ಮಿಗೆ ಹೊರಟೆ. ಸೊ ಇವತ್ತು ತುಂಬ ಪ್ಯಾಕ್ಡ್ ಇತ್ತು, ಮೆಂಟಲಿ ಫಿಸಿಕಲಿ ಐ ವಾಸ್ ಟಯರ್ಡ್. ಸೊ ನಾನು ಅಂದ್ಕೊಂಡೆ ಇವತ್ತೇನು ಆಗಲ್ಲ ಅಂದ್ಕೊಂಡು, ಬಟ್ ಐ ಡೋಂಟ್ ವಾಂಟ್ ಟು ಸ್ಕಿಪ್ ದ ವರ್ಕೌಟ್. ಸೊ ಹಾಗಾಗಿ ಬಂದೆ. ನೋಡಿ ಎಷ್ಟು ಆರಾಮಾಗಿದೆ, ಲೇಟಾಗಿ ಬಂದರೆ ಇದೇ ಅಡ್ವಾಂಟೇಜು, ಯಾರೂ ಇರೋದೇ ಇಲ್ಲ. ಇವತ್ತಿನ ಸೆಷನ್ ಫುಲ್ ಸೆಷನ್. ಸೊ ವಾರ ಮುಗಿಸ್ಕೊಂಡು ಲ್ಯಾಟ್ ಪುಲ್ ಡೌನ್ ಹಾಗೂ 2 ವೇರಿಯೇಷನ್ ಮಾಡಿದ್ದು, ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್, ಯಾಕಂದರೆ ಫುಲ್ ಇಂಟೆನ್ಸಿಟಿ, ರೆಪ್ಸು ಸೆಟ್ಸು ಎಲ್ಲ ನಾನು ಫುಲ್ ಎನರ್ಜಿ ಹಾಕಿ ಮಾಡಿದ್ದೀನಿ. ಇವತ್ತೇನಂದರೆ ನನ್ನ ಕ್ಲೈಂಟ್ ಕಾಲ್ ಮಾಡಿದರು. ಆ್ಯಕ್ಚುಲಿ ಹೀ ಈಸ್ ನಾರ್ತ್ ಇಂಡಿಯನ್, ಬಟ್ ಹೀ ಈಸ್ ಎಂಜಾಯಿಂಗ್ ಮೈ ವ್ಲಾಗ್ಸ್. ಈವನ್ ಅವರು ಮತ್ತು ಅವ್ರ ವೈಫ್ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಅರ್ಥ ಆಗುತ್ತೆ ಅವರಿಗೆ ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಆ್ಯಕ್ಷನ್ಸಲ್ಲಿ ಅಂದರೆ ವೀಡಿಯೋಸಲ್ಲಿ ಏನೇನು ತೋರಿಸ್ತಾ ಇದ್ದೀನಿ, ಏನು ವರ್ಕೌಟ್ ಮಾಡ್ತೀನಿ, ಹೆಂಗೆ ನಾನು ರೂಟೀನ್ ಮೇಂಟೈನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇದೇ ಬೇಕಾಗಿರೋದು, ಕನ್ಸಿಸ್ಟೆನ್ಸಿ. ಮೋರ್ ದೆನ್ ಪರ್ಫೆಕ್ಷನ್, ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಆಗುತ್ತೆ ಗುರು, ಟ್ರೈ ಮಾಡಿ. ಸೊ ವರ್ಕೌಟ್ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಬೇಕಾದ್ರೆ ನಮ್ಮ ಬಾಸ್ ಎಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನನಗೆ. ಸೊ ಇವರೇ ನಂಗೆ ಲೇಟ್ ನೈಟ್ ಫ್ರೆಂಡು. ಸೊ ಅದಾದಮೇಲೆ ಒಂದು ಲಸ್ಸಿ ಕುಡಿದು ಇದು ನನ್ನ ಸ್ಟೆಪ್ ಕೌಟ್, ಕ್ಯಾಲರೀಸ್ ಆ್ಯಂಡ್ ಮ್ಯಾಕ್ರೋಸ್ ಫಾರ್ ದ ಡೇ. ಥ್ಯಾಂಕ್ ಯು.